ಈಗ ಆಲ್ರೆಡಿ ಅಂದರೆ ಇಷ್ಟು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ನೋಡಿದ್ರೆ ಎಲ್ಲೂ ಕೂಡ ಅಂದರೆ ಬೆಂಗಳೂರಲ್ಲಾಗಲಿ ಹಳ್ಳಿಗಳಾಗಲಿ ವಿಭಕ್ತ ಕುಟುಂಬ ಅನ್ನೋದು ತುಂಬ ವಿರಳ, ಕಾಣಿಸೋದೇ ಇಲ್ಲ, ತುಂಬ ಕಡಿಮೆ ನಾವು ನೋಡ್ತಾ ಇರೋದು. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ ಎಲ್ಲ ತಮ್ಮ ಒಂದು ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ ಹಳ್ಳಿಯಲ್ಲಿರುವಂಥನೂ ಎಷ್ಟೋ ಜನ ಯುವಕರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟು ಈಗ ಆಲ್ರೆಡಿ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅವಿಭಕ್ತ ಕುಟುಂಬ ಏನು ಅಂದರೆ ಬೆಳೀತಾನೆ ಬರೀ ತಂದೆ ತಾಯಿ ಜೊತೆ ಬೆಳೀತಾರೆ. ಅವರ ತಾತ, ಅವರ ಅಜ್ಜಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಇದು ಯಾವುದೂ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿಯವರು, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂದರವನ್ನು ತರ್ತಾ ಇದ್ದಾರೆ ಅಂದರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ಈಗ ಬೆಳೀತಿರುವಂಥ ಕೆಲವೊಂದಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ ಎಷ್ಟೊಂದು ಜನ ಮೊದಲು ಜೊತೆಗಿದ್ದವರು ಈಗೆಲ್ಲೋ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಬೆಳೀತಾ ಅಣ್ಣ ತಮ್ಮಂದಿರಾಗಿರ್ತಾರೆ. ಆಮೇಲೆ ನೋಡ್ತಾ ಎಲ್ಲೋ ಅವ್ರದ್ದೇ ಒಂದು ಕುಟುಂಬ, ಇವ್ರದ್ದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಆಗಿಬಿಟ್ಟಿರ್ತಾರೆ. ಅಂಥವರೆಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ ಅಥವಾ ಈ ಕಥಾ ಹಂದರವನ್ನು ನೋಡಿದಾಗ ಎಲ್ಲೋ ಒಂದ್ಸಲಿ ಅಯ್ಯೋ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವೇನೋ, ನಾವು ಹೀಗಿರ್ಬೋದಿತ್ತು, ನಾವು ಹಾಗಿರ್ಬೋದಿತ್ತು ಅಂತ ಅವರು ಕೂಡ ತಮ್ಮ ಸಮಯಗಳನ್ನ ಮೆಲುಕು ಹಾಕ್ಬೋದು. ಆ ಥರ ಪ್ರತಿಯೊಂದು ವಿಭಾಗದವರು ಪ್ರತಿಯೊಂದು ಜನ್ರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನೂ ಇಟ್ಕೊಂಡಿದ್ದೀವಿ. ಆದ್ದರಿಂದ ಪಾತ್ರಗಳ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲದನ್ನು. ಆದ್ದರಿಂದ ಎಲ್ಲ ರೀತಿಯ ಜನ್ರೇಷನ್ಸ್ಗೂ ಆನಂದಲಿಯ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಆನಂದಲಿಯ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇಟ್ಸ್ ಲೈಕ್ 13 ವರ್ಷ ಆದಮೇಲೆ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆದಮೇಲೆ ದೇವ್ರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಆ್ಯಕ್ಚುಲಿ ಸ್ಕ್ರೀನ್ ಟೆಸ್ಟ್ ಮಾಡಿದೆ. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಅಂತ ಮಾಕ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮದ ಕ್ಯಾರೆಕ್ಟರು ಈ ಶ್ರೀರಾಜನಿಗೆ ಸಿಕ್ತು. ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು 5 ನಿಮಿಷ ಲೇಟ್ ಆಯ್ತು. ತುಂಬ ಹೊತ್ತಿಂದ ಕಾಯ್ತಾ ಇದ್ರಿ. ನಮ್ಮ ತಂಡದ ವತಿಯಿಂದ ನಾವು ಮೊದಲನೇ ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಆನಂದಲಿಯ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋಯಿನ್ನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನು ನೋಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಅಣ್ಣ ತಮ್ಮನ್ನು ನೋಡ್ಬೋದು, ಅಣ್ಣ ತಂಗಿ ನೋಡ್ಬೋದು, ಅತ್ತಿಗೆಯನ್ನು ನೋಡ್ಬೋದು, ತಂದೆ ತಾಯಿ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರ. ಆ ಥರ ವಿಷಯಗಳನ್ನ ಇಟ್ಕೊಂಡು, ಆ ಥರ ಎಳೆಗಳನ್ನ ಇಟ್ಕೊಂಡು ಸೀನ್ಸ್ಗಳನ್ನ ಪೂರ್ಣಿಸಿ ಮಾಡಿರುವಂಥ ಒಂದು ಸೀರಿಯಲ್ಲು. ಇದಕ್ಕೆ ನೀವೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರಬೇಕು. ಥ್ಯಾಂಕ್ ಯು. ಒಂದು ಅತ್ತಿಗೆಯಾಗಿ ಮಾಡೋದು ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಮುಂಚೆ ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳಿದಾಗೇ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ಅವ್ರು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಇರ್ತಾರೆ, ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಂಡ್ರೆ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ನಾವು ಹೇಗೆ ಅಂತೇಳಿ ನಾನು ಅಣ್ಣ ಅತ್ತಿಗೆಯಾಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಮತ್ತು ನಮ್ಮ ಮೈದನರೆಲ್ಲ ಆಗಲಿ, ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆನಂದಲಿಯಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಅದು ತುಂಬಾ ಖುಷಿಯಾಗಿದೆ. ಪ್ರಿಪ್ರೇಷನ್ ಅಂತ ಹೇಳಿದರೆ ನಾನು ಆ ಥರ ಏನು ಪ್ರಿಪ್ರೇಷನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ಸುಧಾ ಅನ್ನೋ ಪಾತ್ರ ಎಲ್ರಿಗೂ, ನಿಮ್ಮ ಮನೆ ಮಗಳು ಆಗ ನನ್ನ ನೋಡ್ಬೋದು. ಪ್ರತಿಯೊಂದು ಮನೆಗೂ ನಡೆಯುವಂಥ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು.
ಆನಂದ ನಿಲಯ ಟೈಟಲ್ ಹೇಳುವಂತೆ ಆನಂದ ನಿಲಯ ಅನ್ನೋ ಮನೆಯೇ ಇಲ್ಲಿ ಹೀರೋ. ಇಲ್ಲಿ ನನ್ನ ಚಿಕ್ಕ ಮಗನಿಂದ ಹಿಡಿದು ನನ್ನ ಹಿರಿಯ ತಲೆ ಹಿರಿಗಳು ಮನೆಗೆ ಹಿರಿಯಳು ನಾನು. ಇಲ್ಲಿ ಎಲ್ರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದರೆ ಏಜ್ಗಳು ಅನುಸಾರವಾಗಿ ಈಗ ನಂದೇ ಒಂದು ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಮಗನಿಗೆ ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ. ಈಗ ನಾವೆಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರೀ ಗಂಡ ಹೆಂಡತಿ ಇದ್ದರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಅವನ ಕನೆಕ್ಷನ್ ಕಮ್ಯುನಿಕೇಶನ್ ಅವ್ರ ಜೊತೆ ಇದ್ದೇ ಇರುತ್ತೆ, ಅದಕ್ಕೆ ತುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ ನೀವು ಕುಟುಂಬದಲ್ಲಿ ಇದ್ದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದ್ದೀರೋ ಇಲ್ವೋ, ಅದಕ್ಕೆ ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ, ಏನೋ ಹೊಟ್ಟೆಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸು ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ಅದು ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಹಿಡ್ಕೊಂಡು ಕಥೆಯನ್ನು ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂಥ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಆ್ಯಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದರೆ ನಾನು ಜಾಸ್ತಿ ನಗಲ್ಲ, ಸಿಡುಕು ಮುದ್ದಿ ಸಿದ್ದವನೂ ಅಲ್ಲ ನಾನು. ಆದರೆ ಅವಳಿಗೆ ಗಂಡನ್ನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದ್ದಾಳೆ, ಮಗ ಸೊಸೆ ಮನೆ ನೋಡ್ಕೊತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳು ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟರ್ ಒಂಥರ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಒಂದು ಲವ್ ಆ್ಯಂಗಲ್ಲು ಅಥವಾ ಬೇರೆ ಥರದ್ದಿರುತ್ತೆ. ಇದು ಕುಟುಂಬದ ಒಂದು ಹೊಸ ಪ್ರಯತ್ನ, ಹೊಸ ಹೆಜ್ಜೆ, ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿ ಅಂತ ಕೇಳಿ. ಅದನ್ನು ಸುಷ್ಮಾ ಮೇಡಮ್ ಅಸೈನ್ ಮಾಡಿದಾಗ ಭಯ ಆಯಿತು. ಏನಕ್ಕೆ ಭಯ ಆಯಿತು ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ, ಗೊತ್ತಿರೋರು ಮರ್ತೋಗಿದ್ದಾರೆ. ಹೇಗೆ ಅಂದರೆ ಆಮೇಲೆ ಎಲ್ಲರೂ ಅವಾಗಲೇ ಮೇಡಮ್ ಹೇಳ್ದಂಗೆ ಒಂದು ಸ್ವಲ್ಪ ಲವ್ ಟ್ರಯಾಂಗಲ್ಲು ಈ ಥರದ್ದು ರಿಗ್ರೆಸಿವ್ ಕಂಟೆಂಟು ಈ ಥರದ್ದು ನೋಡಿ ಜನರಿಗೆ ರೂಢಿಯಾಗಿರೋದ್ರಿಂದ ಈ ಥರ ಒಳ್ಳೆತನ ಏನಾದರೂ ತೋರಿಸಿದ್ರೆ ನೋಡ್ತಾರ ಜನ ಅನ್ನೋ ಭಯ ಆಯಿತು. ಬಟ್ ನನಗೆ ಫಸ್ಟ್ ನಾನು ಬಂದು ನಮ್ಮ ಡೈರೆಕ್ಟರು ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವ್ರ ಹತ್ರ ಕತೆ ಹೇಳ್ಕೊಂಡೆ. ಕೃಷ್ಣ ಅಂತ ಹೇಳ್ಬಿಟ್ಟು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ್ಯಂಡ್ ಆದರ್ಶ ಡೈರೆಕ್ಟರು ಇವ್ರ ಹತ್ರ ಹೇಳ್ಕೊಂಡಾಗ ಸರ್ ಕತೆ ಸೂಪರ್ ಆಗಿದೆ ಸರ್, ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇವರು ಬಂದು ಖುಷಿಯಿಂದ ಶುರುವಾಗಿದ್ದು ಮತ್ತು ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತ ಅಂದರೆ ಒಂದು ಪ್ರಾಜೆಕ್ಟ್ ಅವಾಗಲೇ ಯಾರೋ ಹೇಳ್ತಾ ಇದ್ರು, ಅಂದರೆ ಧರ್ಮ ಅವ್ರು ಹೇಳಿದ್ರು, ಒಂದು ಪ್ರಾಜೆಕ್ಟು ಒಂದು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡೋದಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡುತ್ತೆ. ಆ್ಯಕ್ಚುಲಿ ಈ ಹಿಂದೆನೂ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಮಾಡಬೇಕು ಅಂತ ಡಿಸ್ಕಷನ್ ಆಗಿತ್ತಂತೆ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತ ಅಂದರೆ ನಾನು ಆ್ಯಕ್ಚುಲಿ ತುಂಬ ಲಕ್ಕಿ. ಆ್ಯಂಡ್ ಒಂದಿದು ನನಗೆ ಏನಕ್ಕೆ ನಾಸ್ಟಾಲಜಿಕ್ ಫೀಲಿಂಗ್ ಅಂತಂದರೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವನು, ಬಟ್ ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕಂಟಿನ್ಯೂ ಆಗಿದ್ದು. ನಾನು ಯಾವಾಗಲೂ ನನ್ನ ಪಾಸ್ಟ್ನ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಸೀರಿಯಲ್ ಮುಖಾಂತರ, ಕೆಲಸದ ಮುಖಾಂತರ ನನಗೆ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿದೆಯಲ್ಲ. ಸೊ ಇದು ಐ ಆಮ್ ವೆರಿ ವೆರಿ ಲಕ್ಕಿ. ಆ್ಯಂಡ್ ಸೀನ್ ನಡೀತಾ ಇತ್ತು, ಸ್ವಲ್ಪ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ದೂರ ಪಾರ್ಕ್ ಮಾಡ್ಕೊಂಡ್ವಿ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಈ ಥರದೊಂದು ರಗಡ್ ಹುಡುಗ ಇರ್ತಾನೋ ಇರಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ಥರ ರಗಡ್ನೆಸ್ಸು, ಆ ಥರ ರಗಡ್ ಅಂದರೆ ತುಂಬ ಕೋಪಿಷ್ಟ ಆ ಥರದ್ದಲ್ಲ, ಅವನು ಹೃದಯವಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡಿಕೊಂಡೇ ಬರ್ತಾರೆ. ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಇನ್ನೊಂದು ದೊಡ್ಡಣ್ಣ ಆಗಿರ್ಬೋದು, ಅರ್ಜುನ್ ಮತ್ತು ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ಆ ಕತೆ ಮುಂದೆ ಹೇಗೆ ಹೋಗುತ್ತೆ, ಆ ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಇನ್ನು ಯಾರ್ಯಾರು ಸದಸ್ಯರು ಬರ್ತಾರೆ, ಅವರು ಬಂದ ಮೇಲೆ ನಮ್ಮ ಕುಟುಂಬ ಇದೇ ರೀತಿ ಇರುತ್ತಾ ಅಥವಾ ಬಿರುಕು ಬಿಡುತ್ತಾ, ಇದು ನಮ್ಮ ಮುಂದೆ ಹೋಗುವಂಥ ಕತೆ.
ಇಷ್ಟು ನನ್ನ ಪಾತ್ರದ ಬಗ್ಗೆ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಸುಬ್ಬು ಸರ್ಗೆ ಹಾಗೂ ಆದರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಉದ ರೇಣುಕಾ ಎಲಿಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಂದ್ರೆ ಅದು ಲಾಸ್ಟ್ ಡೇ ಶೂಟಲ್ಲಿ ನನಗೆ ಕಾಲ್ ಬಂದಿತ್ತು, ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಒಂದು 2-3 ದಿನ ಲುಕ್ ಟೆಸ್ಟ್ ಆಯಿತು, ಮೌಂಟ್ ಟೆಸ್ಟ್ ಆಯಿತು, ಇಮಿಡಿಯೇಟ್ಲಿ ಓಕೆ ಆಯಿತು. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಡೇ ಒನ್ನಿಂದ ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಇನ್ಪುಟ್ಸ್ ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಸೋ ಕೈಂಡ್ ಆ್ಯಂಡ್ ಸೋ ಫ್ರೆಂಡ್ಲಿ, ತುಂಬ ತುಂಬ ಜೋವಿಯಲ್ ಆಗಿ, ತುಂಬ ಎಲ್ಲರ ಹತ್ರನೂ ಒಂಥರ ನಾವು ಪ್ರೊಡ್ಯೂಸರ್ ಅಲ್ಲ ಅಂತಲೂ ಅದೊಂದು ಫೀಲಿಂಗ್ ಇದೆ ನಮಗೆ. ಆದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಸೊ ವೈ ಆನಂದ ನಿಲಯ ಅಂತ ಬಂದಾಗ ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರ ಒಂದು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡಬೇಕು ಅಂತಂದರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ನಕ್ಕಟ್ಟಾಗಿರೋರು ಇಷ್ಟ ಆಗ್ತಾರೆ, ಇನ್ನು ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡೋವಂಥ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲ ಥರ ಒಂದು ಪಾತ್ರಧಾರಿ ಅಂದರೆ ಕ್ಯಾರೆಕ್ಟರ್ಸ್, ಅಂದರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಯಾರೊಬ್ಬರು ತ್ಯಾಗ ಮಾಡ್ತಾನೆ ಇರಬೇಕು, 100% ಅದು ಮಾಡಲೇಬೇಕು. ಆವಾಗಲೇ ಒಂದು ಕುಟುಂಬ ತುಂಬ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಅಣ್ಣ ಮತ್ತು ಅದಕ್ಕೆ ಯಾವಾಗಲೂ ಆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಒಂದು ಅಪ್ಪ ಅಮ್ಮ ಅಂತಾರೆ. ಆ್ಯಂಡ್ ಅಮ್ಮ ಪೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ಥರ ಒಂದು ಪ್ಯಾಟರ್ನ ಇಷ್ಟಪಡ್ಬೋದು. ಹಾಗೆ ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟು ಏನೋ ಒಂದು ಮಾತುಕತೆ ಆಯಿತು ಅಂದರೆ ಮಾತಾಡಲ್ಲ, ಡೈರೆಕ್ಟಾಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಆ್ಯಂಡ್ ಹಾಗೆ ನಮ್ಮ ನಕ್ಕುಲು ಜನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವ್ದ್ಯಾವ ಥರ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದು ಅಂತಲ್ಲ, ಪ್ರತಿ ಒಂದು ಕ್ಯಾರೆಕ್ಟರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದ ನಿಲಯ. ಆ್ಯಂಡ್ ಆದರ್ ಸರ್ ನಮ್ಮ ಡೈರೆಕ್ಟರು, ಸೊ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಒಬ್ಬೊಬ್ರು ಡೈರೆಕ್ಟರ್ದು ಒಂದೊಂದು ಥರ ಪ್ಯಾಟರ್ನ್ಗಳಿರುತ್ತೆ. ಸೊ ಆದರ್ ಸರ್ದು ಬಂದು ಕಂಪ್ಲೀಟ್ ಥಿಯೇಟರ್ ಪ್ಯಾಟರ್ನ್, ಅಂದರೆ ನಮ್ಮ ಒಂದು ಈ ನಾಟಕ ಎಲ್ಲ ಮಾಡಿದಾಗ ಒಂದ್ಸತಿ ಸ್ಟೇಜಿಗೆ ಬಂದರೆ ಅಲ್ಲಿ ಏನೇನು ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬ ಥ್ಯಾಂಕ್ಸ್ ನನ್ನ ಮತ್ತೆ ಈ ಚಾನಲ್ಗೆ ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ಸುಬ್ಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗ್ಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಏನಾದರೂ ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡಿರೆಕ್ಟರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಸಹ ಕಲಾವಿದರಾದಂಥ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ಥರ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಆದವರು ನನ್ನನ್ನು ಇಲ್ಲ ಇದು ಸರಿಯಿಲ್ಲ, ಇದು ಸರಿಯಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದ್ಬಿಟ್ಟಿದೆ. ಸೊ ನಾವು ಬಂದು ಕೆಲ್ಸಕ್ಕೆ ಬರ್ತಿದ್ದೀವಿ ಅಂತ ಅನಿಸ್ತಾ ಇಲ್ಲ, ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದ್ದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ. ಈ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು, ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಥೆಲಿ ಇನ್ನೂ ತುಂಬ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಡೋ ಹಾಗೆ ನೀವು ಮಾಧ್ಯಮ ಮಿತ್ರರು ಮಾಡಬೇಕು. ಸೊ ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. 13 ವರ್ಷಗಳ ನಂತರ
ಮತ್ತೆ ಸ್ಟಾರ್ಸ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ ಸುವರ್ಣ ಅಂತ ಹೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ, ನನಗೆ ಸೆಕೆಂಡ್ ಥಾಟ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಲೇ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆದವಳು. ಈಗ ನ್ಯೂಕ್ಲಿಯರ್ ಮನಸ್ತಾಪಗಳಿರುತ್ತೆ. ಆ್ಯಂಡ್ ಈ ಪಾತ್ರ ಅರ್ಜುನನ್ನ ತುಂಬ ಇಷ್ಟಪಡ್ತಿರೋಂಥ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವ್ರ ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂಥ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊತಾಳ ಇಲ್ವಾ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಟು ಆಲ್ ಮೈ ಕೋ ಸ್ಟಾರ್ಸ್, ನೀವಿಲ್ಲದೆ ನಂಗೆ ಯಾವ ರಿಯಾಕ್ಷನ್ಸು ಕೊಡೋದಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಅದು ಹಾಗೆ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ಹಾಗೆ ಮೀಡಿಯಾದವರೆಲ್ಲರೂ ಇಲ್ಲಿ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಮ್ಮ ಟೀಮ್ ಕಡೆಯಿಂದ ಒಂದು ಸ್ವಲ್ಪ ಹೊತ್ತು ತಡ ಆಯಿತು. ಸೊ ಎಲ್ಲರಿಗೂ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ನಮ್ಮ ಆನಂದ ನಿಲಯ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ಕುಟುಂಬ ಹೇಗಿರುತ್ತೆ ಅದೇ ಥರ ನಮ್ಮ ಕುಟುಂಬ ಇರುತ್ತೆ. ಆ್ಯಂಡ್ ಆನಂದ ನಿಲಯ ಕುಟುಂಬ ಅನ್ನೋದು ಈಗಿನ ಪ್ರೆಸೆಂಟ್ ಜನ್ರೇಷನಿಗೆ ತುಂಬಾ ಮುಖ್ಯ. ಒಂದು ಕೂಡು ಕುಟುಂಬ ಹೇಗಿರುತ್ತೆ, ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ, ಅತ್ತಿಗೆ ಮತ್ತು ಬಾಮೈದಂದಿರೋ ಬಾಂಧವ್ಯ ಹೇಗಿರುತ್ತೆ, ಅದನ್ನು ಅತ್ತೆ ಸೊಸೆ ಬಾಂಧವ್ಯ ಹೇಗಿರುತ್ತೆ, ಅದೇ ಥರ ದೊಡ್ಡಣ್ಣ ಮತ್ತು ಮಿಕ್ಕಿದ ಉಳಿದ 3 ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ, ಇದನ್ನೆಲ್ಲ ತೋರಿಸ್ಕೊಡುತ್ತೆ. ನನಗೆ ಆನಂದ ನಿಲಯ ಕುಟುಂಬ ಅನ್ನೋದು ಡಿಫ್ರೆಂಟ್ ಅಲ್ಲ. ವೈ? ಬಿಕಾಸ್ ನನ್ನ ನಿಜ ಜೀವನದಲ್ಲಿ ಇವಾಗ ಏನು ನಾವು 5 ಜನ ಒಡ ಹುಟ್ಟಿದವ್ರು ಇದ್ದೀವಿ, ಅದೇ ಥರ ನನ್ನ ರಿಯಲ್ ಲೈಫಲ್ಲಿ ವಿ ಆರ್ 5 ಮೆಂಬರ್ಸ್. ನಾನು ಮೊದಲನೇ ಹುಡುಗ, ನನ್ನ ನಂತರ ನನಗೆ 4 ಜನ ತಂಗಿದ್ದೀರು. ಸೊ ಆ ಥರ ಇಲ್ಲಿ ನಮಗೆ ಒಬ್ರು ಅಕ್ಕ ಇದ್ದಾರೆ. ಆ್ಯಂಡ್ ಗಂಡು ಮಕ್ಕಳಾಗಿ ನಾವು 4 ಜನ ಇದ್ದೀವಿ. ಸೊ ನನಗೆ ಸೇಮ್ ಅಲ್ಲಿ ಏನು ಕನೆಕ್ಷನ್ ಇದೆ, ಆ ಕನೆಕ್ಷನ್ನ ಇವರು ನನಗೆ ಕೊಡ್ತಿರೋದ್ರಿಂದ ಲೈಕ್ ತುಂಬ ನಾನು ಫ್ರೀಡಮ್ ಆಗಿ ಇದ್ದೀನಿ ಇಲ್ಲಿ. ಆ್ಯಂಡ್ ತುಂಬಾ ಎಂಜಾಯಬಲ್ ಆಗಿ ನನ್ನ ಸೀನ್ಸ್ ಬಂದಾಗಲಿ ಅಥವಾ ನಮಗೆ ಏನಾದರೂ ಕ್ಯಾರೆಕ್ಟರ್ಸ್ ಆಪೋಸಿಟ್ ನನ್ನ ಕೋ ಸ್ಟಾರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಸ್ವಂತ ಅಣ್ಣಂದಿರ ಥರನೇ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಈವನ್ ಅವರು ನನ್ನ ಸ್ವಂತ ತಮ್ಮಂದಿರ ಥರನೇ ನೋಡ್ತಿದ್ದಾರೆ. ಸೊ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇವಾಗ ನಮ್ಮ ಇಡೀ ಟೀಮ್ ಬಗ್ಗೆ ಬರೋದಾದರೆ, ಮೊದಲನೇದಾಗಿ ನಾನು ನಮ್ಮ ಸುಬ್ಬು ಸರ್, ಪ್ರೊಡ್ಯೂಸರ್ ಸುಬ್ಬು ಸರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟರು. ಆ್ಯಂಡ್ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರಿಗೆ ಹೇಳಬೇಕು. ಯಾಕಂದರೆ ಲುಕ್ ಟೆಸ್ಟ್ ನಡಿಬೇಕಾದ್ರೆ ಅಲ್ಲಿರೋದು ನಮ್ಮ ಡೈರೆಕ್ಟರ್ ಸರ್ ಇರ್ತಾರೆ. ಈ ಒಬ್ಬ ಇವನು ಕಲಾವಿದ ಆಗ್ತಾನ, ಇವನು ಕಲಾವಿದ ಆಗೋದಕ್ಕೆ ಅವನ ಜೀವನಕ್ಕೆ ಏನೇನು ಬೇಕು ಅದೆಲ್ಲ ಇದೆಯಾ, ಈ ಪಾತ್ರ ಇವನ ಕೈಲಿ ನಾವು ಮಾಡಿಸ್ಬೋದಾ, ಇಲ್ಲ ಇವನ ಕೈಲಿ ನಾವು ಯಾವುದೋ ಒಂದು ಪಾತ್ರ ಮಾಡಿಸ್ಬೋದು, ಇವನು ಆ ಎಫರ್ಟ್ಸ್ ಕೊಡ್ತಿದ್ದಾನೆ ಅಂತ ಆದರ್ಶ್ ಹೆಗ್ಡೆ ಸರು ಸೀರಿಯಸ್ಲಿ ಲುಕ್ ಟೆಸ್ಟ್ ಬಂದಾಗ ನಾನಲ್ಲಿ ಸರ್ನ ಕೇಳಿದೆ, ಸರ್ ಜಸ್ಟ್ ಒಂದು 5 ಮಿನಿಟ್ಸು ನಾನು ಅವ್ರ ಮುಂದೆನೇ ರಿಹರ್ಸಲ್ಸ್ ಮಾಡ್ಕೋತೀನಿ ಅಂತ. ಸೊ ಅವ್ರು ಅದಕ್ಕೂ ಫುಲ್ ಫ್ರೀಡಮ್ ಕೊಟ್ಟು ಓಕೆ ನೀನು ಮಾಡ್ಕೊಂಡು ಆಮೇಲೆ ನೀನು ಲುಕ್ ಟೆಸ್ಟ್ಗೆ ಆಡಿಷನ್ ಕೊಡು ಅಂತ ಹೇಳಿದರು. ಸೊ ಆದರ್ಶ್ ಹೆಗ್ಡೆ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಒಂದೊಂದು ಸೀನ್ಗಳಲ್ಲೂ ತುಂಬ ಪರ್ಫೆಕ್ಟಾಗಿ ಒಂದೊಂದು ಪರ್ಫೆಕ್ಷನ್ನು ಚೆಕ್ ಮಾಡಿ ಮಾಡಿಸ್ತಾರೆ. ಆ್ಯಂಡ್ ಪಾತ್ರಗಳನ್ನು ಅವರು ಹಾಗೆ ಆ ಪಾತ್ರಕ್ಕೆ ಏನು ಬೇಕು ಅದನ್ನೇ ಮುಂದುವರಿಸ್ಕೊಂಡು ಆ ಪಾತ್ರಕ್ಕೆ ಇದೇ ಕರೆಕ್ಟು ಅಂತ ಯಾವುದೇ ಕಾರಣಕ್ಕೂ ಅವ್ರು ಕಾಂಪ್ರಮೈಸ್ ಅಂತೂ ಆಗಿರಲಿಲ್ಲ ಯಾವುದೇ ಕ್ಯಾರೆಕ್ಟರ್ಗಳಲ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷ್ಣ ಸರ್, ನನಗೆ ಫಸ್ಟ್ ಕಾಲ್ ಬಂದಿದ್ದು ಕೃಷ್ಣ ಸರಿಂದ. ಕೃಷ್ಣ ಸರ್ ನನಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ನೋಡು ಮಗ, ಈ ಥರ ನೀನು ತುಂಬ ಆಡಿಷನ್ಸ್ ಬಂದು ಕೊಡ್ತಿದ್ಯಾ ನಮ್ಮ ಪ್ರೊಡಕ್ಷನ್ಗೆ, ಸೊ ಈ ಒಂದು ಆಡಿಷನ್ಗೆ ಬಾ ಅಂತ ಕರೆದ್ರು. ಸೊ ಹೋದೆ, ಆಡಿಷನ್ ಲುಕ್ ಟೆಸ್ಟ್ ಎಲ್ಲ ಆಯಿತು. ಅದಾದಮೇಲೆ ಅವರೇ ಕಾಲ್ ಮಾಡಿಬಿಟ್ಟು, ಸೂಪರ್ ಮಗ, ನೀನು ಓಕೆ ಆದೆ, ಚಾನಲ್ ಓಕೆ ಮಾಡಿದ್ದಾರೆ